ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇವತ್ತ ಶ್ರಾವಣ ತಿಂಗಳದಾಗ ಈ ಮಣಿದೇವರ ಬಳಿಂದ ಆ ಮಣಿದೇವರು ನಮ್ದ ಮಂಕುಳಿ ಮಲ್ಲಯ್ಯ 2-3 ವರ್ಷ ಅಂತ ಏನೋ ಕಾರಣಾಂತರದಿಂದ ವರ್ಷದಾಗ ಒಂದೇ ಸಲ ಬಂದು 2 ವರ್ಷ ಬರಾಕಿಲ್ಲ. ಮಂಕುಳಿ ಮಲ್ಲಯ್ಯ ಆ ಒಂದು ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಇನ್ನೂ ಅನೇಕ ರಾಜ್ಯದಾಗ ಲಕ್ಷಾಂತರ ಭಕ್ತರನ್ನ ಬಂದಿರುವಂತ ಒಂದು ದೇವರಿದು. ಇವತ್ತ ಈ ಇವರಿಗೆ ಮಾರ್ತಾಂಡ ಅಂತಾರೆ, ಮಲ್ಲಾರ ಅಂತಾರ, ಆಮೇಲೆ ಇನ್ನೂ ಅನೇಕ ಹೆಸರು ಶಿವದಾಗ ಇಲ್ಲಿ ಶಿವ ಪ್ರತ್ಯಕ್ಷ ಆಗಿ ಮಲ್ಲಯ್ಯ ರೂಪದಾಗ ಬಂದಿದ್ದಂತೂ ಅನೇಕ ಜನ ಮಾತಾಡ್ತಾರೆ. ಅದ್ರ ಬಗ್ಗೆ ಇವತ್ತು ಇಲ್ಲಿಯ ಪೂಜಾರಿಗಳಾದ ಅವ್ರು ತಮ್ಮ ಹೆಸರು ಹೇಳ್ತಾರ. ಪೂಜಾರಿ ಅವ್ರು ಏನ್ ಹೇಳ್ತಾರೆ ಈ ಮಲ್ಲಯ್ಯನ ಬಗ್ಗೆ ಅನ್ನೋದನ್ನ ತಾವ್ ಒಟ್ಟು ಕೇಳ್ರಿ. ನಮಸ್ಕಾರ ರೀ, ನಾವು ಮಹೇಶ್ ಪೂಜಾರಿ ಮಂಗಸೂಳಿ ಅಂತ. ಮಂಗಸೂಳಿಯಲ್ಲಿ ಮಲ್ಲಯ್ಯ ದೇವಸ್ಥಾನದ ಪೂಜಾರಿಗಳು, ಅರ್ಚಕರು ನಾವು. ಇಲ್ಲಿ ಮಲ್ಲಯ್ಯ ಮಾಸಾದೇವಿ ಅಂದ್ರೆ ಶಿವಪಾರ್ವತಿ ಅವತಾರ ರೀ. ಮಣಿಮಲ್ಲ ದೈತ್ಯ ರಾಕ್ಷಸರನ್ನ ಸಂಹಾರ ಮಾಡೋ ಸಲುವಾಗಿ ಶಿವಪಾರ್ವತಿ ಅವತಾರ. ಶಿವಪಾರ್ವತಿ ಮಲ್ಲಯ್ಯ ಮಾಸಾದೇವಿ ಅಂತಂದ ಅವತಾರ ತಂದ ಬಂದಾರ್ರಿ. ಮಣಿಮಲ್ಲ ದೈತ್ಯರ ಮಹಾ ಕ್ರೂರ ರಾಕ್ಷಸರಿದ್ರು. ಅವ್ರ ಋಷಿ ಮುನಿಗಳನ್ನ, ಸಾಮಾನ್ಯ ಜನರನ್ನ ಬಹಳ ತ್ರಾಸ ಕೊಡ್ತಿದ್ರು ಅವ್ರೆಲ್ಲರಿಗೆ. ಅವ್ರನ್ನ ಸಂಹಾರ ಮಾಡೋ ಸಲುವಾಗಿ ಋಷಿ ಮುನಿಗಳು ಮಾದೇವನ ಅಂತೇಳಿ ಹೋಗಿ ಬೇಡ್ಕೊಂಡಾಗ, ಎಲ್ಲಾ ದೇವಾನು ದೇವತೆಗಳು ಹೋಗಿ ಬೇಡ್ಕೊಂಡಾಗ ಶಿವಪಾರ್ವತಿ ಕ್ರೋಧ ಎದ್ದ ಮಣಿಮಲ್ಲ ದೈತ್ಯನ ಸಂಹಾರ ಮಾಡೋ ಸಲುವಾಗಿ ಭೂಮಿಗೆ ಮಲ್ಲಯ್ಯನ ಅವತಾರ ಬಂದಾರ್ರಿ ಅವ್ರು. ಅವ್ರನ್ನ ಸಂಹಾರ ಮಾಡಿ ಅವ್ರ ಹಂತಲ್ಲಿ ಇದ್ದ ಭಕ್ತರನ್ನ ಎಲ್ಲರನ್ನು ಸಂರಕ್ಷಣೆ ಮಾಡಿದಾರೆ ಅವರು. ಮತ್ತೆ ಇಲ್ಲಿ ಬಂದಂತ ಎಲ್ಲಾ ಭಕ್ತರುಗಳು ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕದಿಂದ ಭಯಂಕರ ಬಹಳಷ್ಟು ಜನ ಭಕ್ತರು ಬರ್ತಾರ. ಅವ್ರೆಲ್ಲಾರ ಮನೋಕಾಮನೆಗಳನ್ನ ಎಲ್ಲ ಪೂರ್ತಿ ಮಾಡ್ತಾರೆ. ಅವ್ರ ಬಂದು ಇಲ್ಲಿ ದೇವರಿಗೆ ಬೇಡ್ಕೊಂಡು ಅವ್ರ ಮನಸ್ಸಿನ ಇಚ್ಛೆ ಎಲ್ಲ ಬೇಡ್ಕೊಂಡು ಹೋದ್ರಂದ್ರ ಅವರೆಲ್ಲ ಮನೋಕಾಮನೆಗಳು ಎಲ್ಲ ಪೂರ್ತಿ ಆಗುತ್ತಾವ. ಅವ್ರ ಮೇಲೆ ಸ್ವಲ್ಪ ಶಾಂತಿ ಸಮಾಧಾನ ಎಲ್ಲ ನೆಲೆಸುತ್ತದೆ. ಈಗ ಇದು ಜಾತ್ರೆ ಅದು ಯಾವಾಗ ಆಗ್ತೈತಿ? ಇಲ್ಲಿ ವರ್ಷದಾಗ 2 ಸಲ ಜಾತ್ರೆ ಆಗ್ತದ್ರಿ. ಒಂದು ಚೈತ್ರ ಶುದ್ಧ ದಶಮಿ ಅಂದ್ರ ಉಗಾದಿ ಆದ 10ನೇ ದಿವಸ ಜಾತ್ರೆ ಆಗ್ತದ. ಮತ್ತೊಂದ್ ದಸರಾ ಒಳಗ 10 ದಿವಸದ ಜಾತ್ರೆ ಆಗ್ತದ್ರಿ. ಅಂದ್ರೆ ಈ ಸರ್ಪಳಿ ಹರಿಯೋದು ಅಂತಾರಲ್ಲ, ಏನದು? ಸರ್ಪೆ ಅಂದ್ರೆ ವರ್ಷದಾಗ 2 ಸಲ ಸರ್ಪೆ ಹರಿತಾರ್ರಿ. ಚೈತ್ರ ಶುದ್ಧ ದಶಮಿ 10 ದಿವಸ ಜಾತ್ರೆ ಇರತ್ರಿ, ದೊಡ್ಡ ಜಾತ್ರೆ. ಆ ಜಾತ್ರೆ ಒಳಗ 10ನೇ ದಿವಸ ಹರಿತಾರ್ರಿ. ಅದ ಹರಿದ ನಂತರ 6 ತಿಂಗಳ ಭವಿಷ್ಯತ್ ಕಾಲ ಅದ್ರ ಮೇಲೆ ರೂಪಿತಗೊಂಡಿರುತ್ತೆ. ಅಂದ್ರೆ ಮಳೆಗಾಲ, ಚಳಿಗಾಲ, ರಾಜಕೀಯ, ಅನಾಹುತಗಳು ಇವೆಲ್ಲ 6 ತಿಂಗಳ ಒಂದು ಭವಿಷ್ಯ ಸರ್ಪಳಿ ಹರಿಯೋದ್ರಾಗ ಗೊತ್ತಾಗ್ತದೆ. ಅದು ಸರಪಳಿ ಅಂದ್ರೆ 27 ಕಡೆಗೆ ಸರಪಳಿ ಇರ್ತದ್ರಿ. 27 ಕಡೆ ಸರಪಳಿ, 27 ನಕ್ಷತ್ರ ಇರ್ತದ್ರಿ. ಅದು ಎಷ್ಟನೇ ಪೆಟ್ಟಿಗೆ ಸರಪ ಹರಿದೈತಿ, ಎಷ್ಟನೇ ಕಡೆಗೆ ಹರಿದೈತಿ, ಅದ್ರ ಮೇಲೆ 6 ತಿಂಗಳ ಭವಿಷ್ಯ ರೂಪಿತಗೊಂಡಿರ್ತೈತಿ. ಅದನ್ನ ಯಾರು ಹೇಳ್ತಾರ? ಅದನ್ನ ಇಲ್ಲಿ ಒಗ್ಗೆ ಅಂತಂದ್ ಒಬ್ಬರು ಒಗ್ಗರ ಇರ್ತಾರೋ ಆ ಒಗ್ಗೆ ಹರಿತಾನ. ಹಡಲಿಗೆ ತುಂಬುದು ಪದ್ಧತಿ ಯಾವಾಗಿಂದ ಐತ್ರಿದು? ಇದು ಪೂರ್ವ ಹಿಡ್ಕೊಂಡು ಐತ್ರಿ ಹಡಲಿಗೆ ತುಂಬುದು. ಆಮೇಲೆ ಎಳ್ಕೋಟಿ ಗುಗ್ಗಳದು ಮಾಡ್ತಾರಲ್ಲ ಇಲ್ಲಿ ಬಂದ ಎಲ್ಲ ಮನ್ಯಾಗನು ಎಳ್ಕೋಟಿ ಗುಗ್ಗಳ ಅದಾವ. ಇಲ್ಲಿ ಈ ದೇವಸ್ಥಾನದಾಗ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿ ದೇವಸ್ಥಾನದಾಗ ಸನ್ನಿಧಿದಾಗ ಆಗ್ತಾರೆ. ಮಕ್ಕಳ ಜವಳ ತೆಗೆದು, ಗುಗ್ಗಳ ತೆಗೆದು, ಅನಂತರ ಜಾಗರಣೆ ಹಾಕೋದು, ಇಲ್ಲಿ ಭಕ್ತರ ಕಾರ್ಯಕ್ರಮ ಏನಿರ್ತಾವ ಅವೆಲ್ಲ ಇಲ್ಲಿ ಮಾಡ್ಕೊಂಡು ಗುಗ್ಗಳ ಎಳ್ಕೋಟಿ ಯಾಕ ಇಲ್ಲಿ ಮಲ್ಲಯ್ಯನ ಸಂಪ್ರದಾಯ ಬಂದು ಹೋಮವನ್ನ ಬಿಟ್ಟದು? ಇಲ್ಲಿ ಅವ್ರ ಮನೆಯಾಗೆಲ್ಲ ಸುಖ ಶಾಂತಿ ಸಮಾಧಾನ ನೆಲೆಸಲಿಕ್ಕೆ ಅವರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಎಳ್ಕೋಟಿ ಅದು ಒಟ್ಟಾರೆ ಇಲ್ಲಿ ಪ್ರತಿ ವರ್ಷ ಎಷ್ಟು ಭಕ್ತರು ಕೂಡ್ತಾರೆ? ಎಷ್ಟು ಅಂದಾಜ ಹೇಗ ಬರಂಗಲ್ರಿ. ಬಹಳ ಜನ ಭಯಂಕರ ರಶ್ ಇಲ್ಲಿ ಪ್ರತಿ ರವಿವಾರ, ಪ್ರತಿ ರಶ್ ಇರ್ತದೆ. ಮಲ್ಲಯ್ಯನ ಈ ದೇವಸ್ಥಾನ ಒಟ್ಟ ಸುಖ ಸಮೃದ್ಧಿ ಶಾಂತಿ ನೆಲೆಸಿ ಮಲ್ಲಯ್ಯನ ಭಕ್ತಿ ಮಾಡ್ಕೊಂಡು ಬಂದ ಅವ್ರ ಮನೋಕಾಮನೆ ಎಲ್ಲ ಬೇಡಿಕೊಂಡು ಹೋದ್ರಂದ್ರ ಅವ್ರೆಲ್ಲ ಮನೋಕಾಮನೆಗಳು ಪೂರ್ತಿಯಾಗಿ ಅವ್ರ ಮನೆ ಸುಖ ಶಾಂತಿ ಸಮಾಧಾನ ನೆಲೆಸ್ತದೆ. ಅವ್ರು ಯಾರೋ ಎಲ್ಲಾರ್ದು ಏನೇನ್ ತ್ರಾಸ ಇದ್ರು ಅಲ್ಲಿ ಬಂದ ಭಕ್ತರ ದೇವರಿಗೆ ಹೇಳಿ ಅವ್ರ ಮನೋಕಾಮನೆ ಎಲ್ಲ ಬೇಡ್ಕೊಂಡು ಹೋದ್ರೆ ಅಂತ ಪೂರ್ತಿ ಆಗ್ತದ್ರಿ. ಸ್ವಯಂ ಅಂತೇನೋ ಅಂತಾರಲ್ಲ, 5 ಅದಾವ ಅಂತಂತಿಲ್ಲ. ಇಲ್ಲಿ ಮಲ್ಲಯ್ಯನ ದೇವಸ್ಥಾನ ಮೇನ್ ಅಂದ್ರೆ 12 ಬಾರಕಂಡೋಬ ಅಂತಾರೆ. 12 ಮಲ್ಲಯ್ಯನ ದೇವಸ್ಥಾನಗಳು ಅದಾವ. ಅಂದ್ರೆ ಇಲ್ಲಿ ನಮ್ ಕರ್ನಾಟಕದಾಗ ಒಂದ್ 5-6 ಅದಾವ್ರಿ, ಮಹಾರಾಷ್ಟ್ರದಾಗ ಒಂದ್ 5-6 ಅದಾವ. ಇಲ್ಲಿ ಪಾಲಿ ಮೇನ್ ಪಾಲಿ, ಜೇಜೂರಿ, ಅನಂತರ ಇಲ್ಲಿ ಮಂಗಸೂಳಿಗೆ ಬಂದು ಇಲ್ಲೇ ಸ್ಥಾಯಿಕ ಆಗ್ತಾರೆ. ಇಲ್ಲಿ ಮಲ್ಲಯ್ಯ ಸ್ಥಾಯಿಕ ಇಲ್ಲೇ ಮಂಗಸೂಳಿಗೆ. ಜೇಜೂರಿಗೆ ಅರ್ಶಿನ ಹತ್ತದ್ರಿ ಅವ್ರದ್ದು. ಅನಂತರ ಪಾಲಿಗೆ ಲಗ್ನ ಆಗ್ತದ ಮಲ್ಲಯ್ಯ ಮಾಸವಿ ಅಂತ. ಇಲ್ಲಿ ಜೋಡಿಲೆ ಇಲ್ಲಿ ಮಂಗಸೂಳಿಗೆ ಬಂದು ಇಲ್ಲೇ ಸ್ಥಾಯಿಕ ಆಗಿ ಬರ್ತಾರೆ, ಆಯ್ಕೆ ಆಗಿ ಬರ್ತಾರೆ. ಇಲ್ಲಿ ಸ್ವಯಂಭೂ ಜಾಗೃತಾನ ಉಳಿದು ಬಿಡ್ತಾರೆ. ಸ್ವಯಂಭೂ ಜಾಗೃತಾನ ಇಲ್ಲಿ ಆಯ್ಕೆ ಆಗಿ ಬರ್ತಾರೆ. ಮಂಗಸೂಳಿ ಮೇಲೆ ಸ್ವಯಂಭೂ ಜಾಗೃತಾನ
ಸ್ವಯಂ ಹುಟ್ಟಿದ ಲಿಂಗನು ಅದಾವ್ರಿ. ಲಿಂಗ ಲಿಂಗ ರುದ್ರಾಕ್ಷಿ ಆಕಾರ ಎರಡು ಮಲ್ಲಯ್ಯ ಮಹಾಸದೇವಿ Okay. ಲಿಂಗ ಹುಟ್ಟಿದ್ದು ಅದಾವ್ರಿ. ಇಲ್ಲೇ ಹುಟ್ಟಿದ್ದು. ಅಂದ್ರೆ ಶಿವ ಪಾರ್ವತಿ ಇಲ್ಲೇ ಐಕ್ಯನ ಇಲ್ಲೇ ಜಾಗರಸ್ಥಾನ ಲಿಂಗ ಆಗಿ ಉಳ್ಕೊಂಡ್ಬಿಟ್ಟಾರ. ಮಲ್ಲಯ್ಯನ ಬೇಡ್ಕೊಂಡವ್ರಿಗೆ ಮಲ್ಲಯ್ಯ ರಕ್ಷಣೆ ಮಾಡ್ತಾನ. ಹಾ, ರಕ್ಷಣೆ ಮಾಡ್ತಾನೆ. ಆ ಕಾಲದಾಗೂ ರಾಕ್ಷಸರು ಇದ್ರಿ ಅಲ್ಲಿ. ಹಾ, ಈ ಭಯಂಕರ ಕಾಲದಾಗೂ ಅದಾರೆ. ಆ ಕಾಲದಾಗ ರಾಕ್ಷಸಗಳು ಸವಾರ ಮಾಡಕ್ ಮಲ್ಲಯ್ಯ ಬಂದಿದ್ದ. ಮಲ್ಲ ಅಂದ್ರೆ ಶಿವನ್ ರೂಪದಾಗ ಮಲ್ಲಯ್ಯ ಬಂದ ಅವಾಗನು. ಹೌದು. ಇದು ವಿಚಿತ್ರ ನೋಡ್ರಿ. ಅವಾಗೂ ರಾಕ್ಷಸಗಳು ಇದ್ರಂದ್ರ ಈಗೂ ಅದನ್ನ ಅದಾವ ಅವಾಗ ಅದಾರ ಅಂದ್ರ ಅದು ನಮ್ಮ ವಾಹಿನಿಗೆ ತಾವು ಈ ಮಲ್ಲಯ್ಯನ ಬಗ್ಗೆ ಹೇಳಿದಕ್ಕ ತಮ್ಗೆಲ್ಲರಿಗೂ ಈ ಪೂಜಾರಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ನಮಸ್ಕಾರ.